ನಮಸ್ಕಾರ ಎಲ್ಲರಿಗೂ. ನಾನು ಮಂಜುಳಾ ಪ್ರಕಾಶ್. ಈಗ ಉತ್ತರ ಕರ್ನಾಟಕದ ಗಿರ್ಮಿಟ್ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಸಂಜೆ ಅಷ್ಟರಲ್ಲಿ ಮನೇಲಿ ಮಾಡ್ಕೋಬೋದು. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಲೆಕಾಯಿ ಬೀಜನ ಹುರ್ಕೋಬೇಕು. ಕಪ್ಪಗಾಗಬಾರ್ದು, ಮೀಡಿಯಮ್ ಸೈಜಲ್ಲಿ ಹುರ್ಕೊಂಡಿದ್ದೀನಿ. ಅದೇ ಬಾಣಲಿಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಸಣ್ಣಕ್ಕೆ ಹೆಚ್ಚಿರೋದು ಈರುಳ್ಳಿ, ಒಂದೆರಡು ಈರುಳ್ಳಿನೇ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಕರಿಬೇವು ಸೊಪ್ಪು, ಆಮೇಲೆ ಟೊಮೊಟೊ, ಒಂದು ದಪ್ಪದ್ದು ಒಂದು ಟೊಮೊಟೊ ಹಾಕ್ಕೋಬೇಕು. ಇದು ಉಪ್ಪು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ಅರಿಶಿನ ಪುಡಿ. ಇದು ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಹೊರಗಡೆ ತಿನ್ನೋಗಿಂತ. ಹುಣಸೆಹಣ್ಣು ಹುಳಿ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಇಂಪಾರ್ಟೆಂಟ್ ಹುಣಸೆ ಹುಳಿನೇ ಹಾಕ್ಕೋಬೇಕು. ಆಮೇಲೆ ಬೆಲ್ಲ, ಆಗ್ರಿನೆಟ್ ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಗೊಜ್ಜು ಕುದೀತಾ ಇದೆ. ಅದಕ್ಕೆ ಸ್ವಲ್ಪ ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಈ ಗೊಜ್ಜು ರೆಡಿ ಆಯಿತು. ಈಗ ಮೆಣಸಿನ್ಕಾಯಿ ಬಜ್ಜಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಮೆಣಸಿನ್ಕಾಯಲ್ಲಿ ಎರಡೆರಡು ಭಾಗ ಮಾಡ್ಕೋತಾ ಇದ್ದೀನಿ. ಕಡಲೆ ಹಿಟ್ಟು, ಉಪ್ಪು, ಜೀರಿಗೆ, ಅಜ್ವಾನ, ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದ್ಸಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಯಾವ ಹಿಟ್ಟನ್ನು ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ಇದು ಹೊರಗಡೆ ಎಲ್ಲ ಒಂದು ಪ್ಲೇಟಿಗೆ ಎಷ್ಟು 50 ರೂಪಾಯಿ ಇರ್ಬೋದು. ಇದು ಮನೆಯಲ್ಲಿನೇ ಕಮ್ಮಿ ಸಾಮಾನ್ದಲ್ಲಿ ಮಾಡ್ಕೋಬೇಕು. ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಇದು ಉತ್ತರ ಕರ್ನಾಟಕ ಕಡೆ ಅಂತೂ ತುಂಬಾ ಫೇಮಸ್ ಇದೆ. ಗಿರ್ಮಿಟ್ಟು ಮೆಣಸಿನ್ಕಾಯಿ ಬಜ್ಜಿ. ಇದು ಜೊತೆಲಿ ಅದೇ ಮ್ಯಾಚ್ ಆಗುತ್ತೆ. ಬಜ್ಜಿ ರೆಡಿ ಆಯಿತು. ನೀವು ಒಂದ್ಸಲಿ ಮಾಡಿ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ. ಒಂದು ಗುಂಡು ಪಾತ್ರೆ ತೊಗೊಂಡಿದ್ದೀನಿ. ಇದೇ ಥರನೇ ಪಾತ್ರೆ ತೊಗೋಬೇಕು. ಗೊಜ್ಜು ಎಷ್ಟು ಬೇಕೋ ಅಷ್ಟೇ ಹಾಕ್ಕೋಬೇಕು. ಎಲ್ಲದಕ್ಕೂ ಪುರಿ ಕಲಿಸ್ಬಾರ್ದು. ಹುಣಸೆಹಣ್ಣು ಹಾಕಿರೋದ್ರಿಂದ ಮೆತ್ತಗಾಗ್ಬಿಡುತ್ತೆ ಅದು. ನಮಗೊಂದು ಪ್ಲೇಟ್ಗೆ ಎಷ್ಟು ಪುರಿ ಬೇಕೋ ಅಷ್ಟು. ಇದು ಪುಟಾಣಿ ಹಿಟ್ಟು ಅಂದರೆ ಹೊರಗಡೆನ ಪೌಡ್ರ್ ಮಾಡಿ ಹಾಕ್ಕೊಂಡಿರ್ತೀನಿ. ಅದನ್ನು ಹಾಕ್ಕೋತಾ ಇದ್ದೀನಿ. ಇವಾಗ ಒಂದು ಪ್ಲೇಟ್ಗೆ ಆಗಷ್ಟು ಮಾಡಿದ್ದೀನಿ. ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕಡಲೆಕಾಯಿ ಬೀಜನ ಹುರಿದು ಹಾಕ್ಕೊಂಡಿರೋದು ಹಾಕ್ಕೋಬೇಕು. ಇಂಪಾರ್ಟೆಂಟ್ ಅಂದರೆ ಈ ಸೇವು, ಸಣ್ಣ ಇರೋ ಸೇವು ಹಾಕ್ಕೋಬೇಕು. ಮೆಣಸಿನ್ಕಾಯಿ ಬಜ್ಜಿ ಇದು ತುಂಬ ಚೆನ್ನಾಗಿರುತ್ತೆ. ಮಾಡಿ ನೀವು ತಿನ್ನಿ. ಲೈಕ್ ಕೊಡಿ, ಶೇರ್ ಮಾಡಿ, ಬೆಲ್ ಐಕನ್ ಒತ್ತೋದು ಮಿಸ್ ಮಾಡಬೇಡಿ.